ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಂಗಳೂರಿನಲ್ಲಿ ಇರುವ ಮತ್ತಷ್ಟು ದೇವಸ್ಥಾನಗಳಿಗೆ ಭೇಟಿ ಮಾಡೋಣ ಬನ್ನಿ. ಇದು ಕದರಿ ಮಂಜುನಾಥ ಸ್ವಾಮಿ ದೇವಾಲಯ. ಈ ದೇವಾಲಯದ ಇತಿಹಾಸ ಏನು ಅಂತ ತಿಳಿಯೋಣ ಬನ್ನಿ. ಭಗವಾನ್ ಪರಶುರಾಮರು ತಮ್ಮಲ್ಲಿದ್ದ ಎಲ್ಲವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ನಂತರ ಪರಮೇಶ್ವರನ ಅನುಗ್ರಹವನ್ನು ಪಡೆಯಲು ಘೋರ ಮತ್ತು ಕಠಿಣ ತಪಸ್ಸನ್ನು ಆಚರಿಸಿದನು. ಅವರ ಭಕ್ತಿಯಿಂದ ಸಂತುಷ್ಟನಾದ ಪರಮೇಶ್ವರನು, ಓ ಪರಶುರಾಮ, ನಾನು ಸುವರ್ಣ ಕದಲಿವನದಲ್ಲಿರುವ ರಸಕೂಪದಲ್ಲಿ ನಿತ್ಯವಾಗಿ ವಾಸಿಸುತ್ತಿದ್ದೇನೆ. ನೀನು ಅಲ್ಲಿಗೆ ಹೋಗಿ ನನ್ನನ್ನು ಆರಾಧಿಸು ಎಂದು ಹೇಳಿದನು. ಆದರೆ ಆ ಸಮಯದಲ್ಲಿ ಸುವರ್ಣ ಕದಲಿವನವು ಸಮುದ್ರದ ಅಡಿಯಲ್ಲಿ ಇತ್ತು. ಆದ್ದರಿಂದ ಪರಶುರಾಮರು ಸಮುದ್ರದಿಂದ ಆ ಭೂಮಿಯನ್ನು ಮರಳಿ ಪಡೆದು ರಸಕೂಪವನ್ನು ದೀರ್ಘಕಾಲ ಭಕ್ತಿಯಿಂದ ಪೂಜಿಸಿದರು. ಅಂತಿಮವಾಗಿ ಪರಶುರಾಮರ ಇಚ್ಛೆಯನ್ನು ಈಡೇರಿಸಲು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರಾದ ತ್ರಿಮೂರ್ತಿಗಳು ತಮ್ಮ ದೈವಿಕ ಶಕ್ತಿಗಳ ಸಂಗಮದಿಂದ ಶ್ರೀ ಮಂಜುನಾಥ ಸ್ವರೂಪದಲ್ಲಿ ಪ್ರತ್ಯಕ್ಷರಾದರು. ಶ್ರೀ ಮಂಜುನಾಥರ ಉದ್ಭವ ಮತ್ತು ನಂತರ ನಡೆದ ಅದ್ಭುತ ಘಟನೆಗಳ ವಿವರವು ಭಾರದ್ವಾಜ ಸಂಹಿತೆಯ 9ನೇ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ಈ ಸಂದರ್ಭದಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು 7 ಪವಿತ್ರ ತೀರ್ಥಗಳಾಗಿ ರೂಪಾಂತರಗೊಂಡವು. ಶಿವ ಪುಷ್ಕರಣಿಯು ಪ್ರಸಿದ್ಧಿ ಪಡೆದ ಪವಿತ್ರ ತೀರ್ಥವಾಗಿ ಖ್ಯಾತಿಗೊಂಡಿತು. ಇದೇ ವೇಳೆ ಭಗೀರಥಿ ತೀರ್ಥವು ಒಂದು ಬಿರುಕು ಮೂಲಕ ಉದ್ಭವಿಸಿ ಈಶಾನ್ಯ ದಿಕ್ಕಿನಲ್ಲಿ ಪ್ರತ್ಯಕ್ಷವಾಯಿತು. ಶಿವ ಮಹೇಶ ಶಂಭೋ ಶ್ರೀನೀಲಕಂಠ ಶಿವಪಾದಂ ವನಂಗಿಡುಮ್ಮೆ. ಶಿವ ಶಿವ ಮಹೇಶ ಶಂಭೋ ಶ್ರೀನೀಲಕಂಠ ಶಿವಪಾದಂ ವನಂಗಿಡುಮ್ಮೆ. ಶಿವ ಶಿವ ಮಹೇಶ ಶಂಭೋ ಶ್ರೀನೀಲಕಂಠ ಶಿವಪಾದಂ ವನಂಗಿಡುಮ್ಮೆ. ಶಿವ ಶಿವ ಮಹೇಶ ಶಂಭೋ ಶ್ರೀನೀಲಕಂಠ ಶಿವಪಾದಂ ವನಂಗಿಡುಮ್ಮೆ. ಶಿವನಿಲ್ಲದ ಎಲ್ಲಾരും ശിവനെയോർത്തിനെല്ലാരും, ശിവനില്ലാതെ എല്ലാരും ശിവനെയോർത്തിനെല്ലാരും, ശിവനില്ലാതെ എല്ലാരും ശിവനെയോർത്തിനെല്ലാരും, ശിവനില്ലാതെ എല്ലാരും ശിവനെയോർത്തിനെല്ലാരും. ശശികലാധര പശുപതേ ഹിമഗിരിജനായക കരുണ സിന്ധു, ശശികലാധര പശുപതേ ഹിമഗിരിജനായക കരുണ സിന്ധു, ശശികലാധര പശുപതേ ഹിമഗിരിജനായക കരുണ സിന്ധു, ശശികലാധര ಪಶುಪದೇ ഹിമഗിരിಜನಾಯಕ ಕರುಣ ಸಿಂಧು. ಕಟೀಲು ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಈ ಪವಿತ್ರ ಕ್ಷೇತ್ರದ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಒಂದು ಕಾಲದಲ್ಲಿ ಈ ಪ್ರದೇಶದಲ್ಲಿ ಭೀಕರ ಬರ ಉಂಟಾಯಿತು. ಹಲವು ವರ್ಷಗಳ ಕಾಲ ಮಳೆ ಬರದೆ ಜನರು ಸಂಕಷ್ಟಕ್ಕೆ ಸಿಲುಕಿದರು. ಬ್ರಾಹ್ಮಣರು ಸಹ ತಮ್ಮ ಧರ್ಮಾಚರಣೆ ಮಾಡಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದರು. ಜಾಬಾಲಿ ಮಹರ್ಷಿಗಳು ತಮ್ಮ ದಿವ್ಯ ಜ್ಞಾನದಿಂದ ಇದರ ಮೂಲ ಕಾರಣವನ್ನು ಅರಿತುಕೊಂಡರು. ದುರ್ಗಾದೇವಿಯು ಶಂಭುರಾಸುರನನ್ನು ಸಂಹರಿಸಿದಾಗ ಅರುಣಾಸುರನು ಪಾರಾಮಿ ತನ್ನ ಜೀವನ ಉಳಿಸಿಕೊಂಡಿದ್ದನು. ತನ್ನ ಗುರುಗಳ ಉಪದೇಶದಂತೆ ಬ್ರಹ್ಮದೇವರನ್ನು ತಪಸ್ಸು ಮಾಡಿ ಆಯುಷ್ಯವನ್ನು ವೃದ್ಧಿಸಿಕೊಂಡನು. ಅರುಣಾಸುರನು ಭೂಲೋಕದಲ್ಲಿ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದನು. ಇದರಿಂದ ದೇವತೆಗಳು ಕುಪಿತಗೊಂಡರು. ಭೂಲೋಕದಲ್ಲಿ ಬರಗಾಲ ಉಂಟಾಯಿತು. ಮನುಷ್ಯರ ಕಷ್ಟವನ್ನು ಪರಿಹರಿಸಲು ಜಾಬಾಲಿ ಮಹರ್ಷಿಗಳು ಮಹಾಯಜ್ಞವನ್ನು ಮಾಡಲು ನಿರ್ಧರಿಸಿದ್ದರು. ಅದಕ್ಕಾಗಿ ದೇವೇಂದ್ರನ ಬಳಿ ಕಾಮಧೇನುವಿನ ಪುತ್ರಿ ನಂದಿನಿಯನ್ನು ಕಳುಹಿಸುವಂತೆ ವಿನಂತಿಸಿದ್ದರು. ಆದರೆ ಭೂಮಿಯಲ್ಲಿ ಅಧರ್ಮ ಹೆಚ್ಚಿರುವುದರಿಂದ ನಂದಿನಿಯು ಬರಲು ನಿರಾಕರಿಸಿದಳು. ಕುಪಿತಗೊಂಡ ಜಾಬಾಲಿ ಋಷಿಗಳು ನಂದಿನಿಗೆ ಶಾಪವನ್ನು ಕೊಟ್ಟರು. ನೀನು ಭೂಲೋಕದಲ್ಲಿ ಜನ್ಮ ತಾಳು. ತನ್ನ ತಪ್ಪನ್ನು ಅರಿತ ನಂದಿನಿ ಮಹರ್ಷಿಗಳನ್ನು ಶಾಪ ವಿಮೋಚನೆಗೆ ವಿನಂತಿಸಿದಳು. ಆಗ ಮಹರ್ಷಿಗಳು ದುರ್ಗಾದೇವಿಯನ್ನು ಆರಾಧಿಸುವಂತೆ ನಂದಿನಿಗೆ ಹೇಳಿದರು. ನಂದಿನಿಯ ಪ್ರಾರ್ಥನೆಗೆ ದುರ್ಗಾದೇವಿ ಪ್ರತ್ಯಕ್ಷಳಾಗಿ, ನೀನು ನದಿಯ ಜನ್ಮ ತಾಳುವೆ, ಆದರೆ ನಿನ್ನ ಮಧ್ಯಭಾಗದಲ್ಲಿ ನಾನು ನಿನ್ನ ಪುತ್ರಿಯಾಗಿ ಜನಿಸುವೆ. ಇದರಿಂದ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಆಶೀರ್ವದಿಸಿದಳು. ಮಾಘ ಶುದ್ಧ ಪೂರ್ಣಮಿ ಎಂದು ನಂದಿನಿ ಕನಕಗಿರಿಯಿಂದ ನದಿಯಾಗಿ ಪ್ರತ್ಯಕ್ಷಳಾದಳು. ಮಹರ್ಷಿಗಳು ಯಜ್ಞವನ್ನು ಮಾಡಿದರು. ದೇವತೆಗಳು ಸಂತುಷ್ಟರಾಗಿ ಮಳೆಯ ಅನುಗ್ರಹ ಮಾಡಿದರು. ಭೂಮಿಯು ಮತ್ತೆ ಸಮೃದ್ಧಿಯತ್ತ ಮರಳಿತು. ಕಟಿ ಎಂದರೆ ಮಧ್ಯಭಾಗ, ಇಲ್ಲ ಎಂದರೆ ಸ್ಥಳ. ಕನಕಗಿರಿಯಲ್ಲಿ ಹುಟ್ಟಿ ಸಮುದ್ರ ಸೇರುವ ನದಿಯ ಮಧ್ಯಭಾಗದಲ್ಲಿ ಈ ಪ್ರದೇಶ ಇರುವುದರಿಂದ ಕಟೀಲು ಎಂದಾಯಿತು.
ದುರ್ಗಾದೇವಿಯು ಅರುಣಾಸುರನನ್ನು ಭ್ರಮರ ರೂಪದಿಂದ ಸಂಹರಿಸಿದಳು. ಕುಪಿತಗೊಂಡ ದೇವಿಯ ರೂಪವನ್ನು ಶಾಂತಗೊಳಿಸಲು ಜಾಬಾಲಿ ಮಹರ್ಷಿಗಳು, ದೇವತೆಗಳು ಎಳೆನೀರಿನಿಂದ ಅಭಿಷೇಕ ಮಾಡಿ ದೇವಿಯನ್ನು ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ಆಗ ದುರ್ಗಾದೇವಿಯು ತನ್ನ ಸೌಮ್ಯ ರೂಪದಲ್ಲಿ ನದಿಯ ಮಧ್ಯಭಾಗದಲ್ಲಿ ಪ್ರತ್ಯಕ್ಷಳಾದಳು. ಆ ಸ್ಥಳದಲ್ಲೇ ಇಂದಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವು ಭಕ್ತರಿಗೆ ದರ್ಶನ ನೀಡುತ್ತಿದೆ. ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯ ಮಂಗಳೂರಿನ ಕುಲಶೇಖರ ಮರೋಳಿ ಪ್ರದೇಶದಲ್ಲಿರುವ ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧ ಸೂರ್ಯ ದೇವರ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ಕ್ಷೇತ್ರವು ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿದ್ದು, ದಕ್ಷಿಣ ಭಾರತದ ಅಪರೂಪದ ಸೂರ್ಯನಾರಾಯಣ ಕ್ಷೇತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಪುರಾಣದ ಪ್ರಕಾರ ಈ ಪ್ರದೇಶದ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳಿಗೆ ಪರಬ್ರಹ್ಮನು ಪ್ರಕಾಶಮಯ ಜ್ಯೋತಿಯ ರೂಪದಲ್ಲಿ ದರ್ಶನ ನೀಡಿದನು. ಆ ದಿವ್ಯ ಅನುಭವದ ನೆನಪಿಗಾಗಿ ಇಲ್ಲಿ ಸೂರ್ಯನಾರಾಯಣನ ಆರಾಧನೆ ಆರಂಭವಾಗಿ ದೇವಸ್ಥಾನ ನಿರ್ಮಾಣವಾಯಿತು ಎಂದು ನಂಬಲಾಗಿದೆ. ದೇವಾಲಯದ ಗರ್ಭಗುಡಿ ಮತ್ತು ತೀರ್ಥಮಂಟಪವು ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣಗೊಂಡಿದ್ದು, ಸುಂದರವಾದ ಮರದ ಕೆತ್ತನೆಗಳು, ಕೆಂಪು ಕಲ್ಲಿನ ಗೋಡೆಗಳು ಹಾಗೂ ಸಾಂಪ್ರದಾಯಿಕ ಮಂಗಳೂರು ಹೆಂಚಿನ ಮೇಲ್ಛಾವಣಿ ಇದರ ವೈಶಿಷ್ಟ್ಯವಾಗಿದೆ. ಇಲ್ಲಿ ನವಗ್ರಹಗಳು, ದ್ವಾದಶ ಆದಿತ್ಯರು, ನಕ್ಷತ್ರಗಳು, ಋತುಗಳು ಹಾಗೂ ಅನೇಕ ದೇವತೆಗಳ ಶಿಲ್ಪಗಳನ್ನು ಕಾಣಬಹುದು. ರಥಸಪ್ತಮಿ ಹಾಗೂ ಮಹಾರಥೋತ್ಸವ ಇಲ್ಲಿ ಅತ್ಯಂತ ವೈಭವದಿಂದ ನಡೆಯುವ ಉತ್ಸವಗಳಾಗಿವೆ. ಕದರಿ ಮಂಜುನಾಥ, ಕಟೀಲು ದುರ್ಗಾಪರಮೇಶ್ವರಿ ಹಾಗೂ ಮರೋಳಿ ಸೂರ್ಯನಾರಾಯಣ ಸ್ವಾಮಿಯ ದಿವ್ಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ನೆಲೆಸಲಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಪವಿತ್ರ ಕ್ಷೇತ್ರದ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.